ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಲಿಂಡರ್ ಪೂರೈಕೆ ಇಲ್ಲದೆ IDC ಹೋಟೆಲ್ ಬಂದ್ ಆಗಿರೋ ಈ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಮಂಜುನಾಥ್, ಪೊಲೀಸ್ ಇಲಾಖೆ ಸರ್ಕಾರದವರು ಹೇಳ್ತಾ ಇದ್ದಾರೆ ಅಕ್ರಮ ದಾಸ್ತಾನು ಮಾಡಬಾರದು ಗ್ಯಾಸ್ ಅದ್ದು ಅಂತ. ಹೇಗೆ ಸಾಧ್ಯ ಆಯ್ತಾ ಇದು? ಈ ಪರಿಪ್ರಮಾಣದ 498 kg ಅಕ್ರಮವಾಗಿ ದಾಸ್ತಾನು ಹೇಗಾಯಿತು? ದಾಳಿ ಹೆಂಗಾಯ್ತು ಇದು? ಪ್ರವೀಣ್, ಖಂಡಿತವಾಗೂ ಓವರಾಲ್ ಹೇಳೋದಾದರೆ ಬೆಂಗಳೂರಿನಲ್ಲಿ ಗ್ಯಾಸ್ ಅಭಾವ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಕಳೆದ 7-8 ದಿನಗಳಿಂದ ಬೆಂಗಳೂರಿನ ಹೋಟೆಲ್ಗಳು ಹೆಚ್ಚು ಕಡಿಮೆ ಬೆಂಗಳೂರಿನಲ್ಲಿ ಟೋಟಲ್ ಎಷ್ಟು ಹೋಟೆಲ್ಗಳಿದ್ದವೋ ಅದರಲ್ಲಿ 35% ಹೋಟೆಲ್ಗಳು ಗ್ಯಾಸ್ ಇಲ್ಲದೆ ಕ್ಲೋಸ್ ಆಗುವಂಥ ಕೆಲಸ ಆಗಿದೆ. ಈ ಕ್ಲೋಸ್ ಆಗಿರುವಂಥ ಗ್ಯಾಸ್ ಸಂಬಂಧಪಟ್ಟಾಗೆ ಆಗದೇ ಇರುವಂಥ ಕಾರಣದಿಂದಾಗಿ ನಿನ್ನೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾಗಿರುವಂಥ KH ಮುನಿಯಪ್ಪನವರು ಕೂಡ ಗ್ಯಾಸ್ ಏಜೆನ್ಸಿಯವ್ರನ್ನ ಕರೆಸಿ ವಿಧಾನಸೌಧದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಜೊತೆಗೆ ಹೋಟೆಲ್ ಮಾಲೀಕರನ್ನು ಕೂಡ ಕರೆಸಿ ಸಭೆಯನ್ನು ಮಾಡ್ತಾರೆ. ಅಲ್ಲಿ ಕಂಪನಿಗಳು ಅಂದರೆ HP ಆಗ್ಬೋದು, ಇಂಡಿಯನ್ ಗ್ಯಾಸ್ ಆಗ್ಬೋದು ಸೇರಿದಂತೆ ನಾನಾ ರೀತಿಯಾದಂಥ ಗ್ಯಾಸ್ ಏಜೆನ್ಸಿ ಕಂಪನಿಗಳಿರ್ತವೋ ಅವರೆಲ್ಲರಿಗೂ ಕೂಡ ಒಂದು ಮನವಿಯನ್ನು ಮಾಡ್ತಾರೆ. ಬೆಂಗಳೂರಿನಲ್ಲಿ ಹೋಟೆಲ್ ತಿಂಡಿ ಊಟ ಅವಲಂಬಿತರಾಗಿರುವಂಥವರ ಸಂಖ್ಯೆ ಜಾಸ್ತಿ ಆಗಿದೆ. ಈ ಕಾರಣದಿಂದಾಗಿ ಹೋಟೆಲ್ಗಳು ಕ್ಲೋಸ್ ಆಗಬಾರ್ದು. ಈ ಕಾರಣದಿಂದ ಅಂದರೆ ಹೋಟೆಲ್ಗಳು ಕ್ಲೋಸ್ ಆಗದೇ ಇದ್ದರೆ ಅದಕ್ಕೆ ಪ್ರಮುಖವಾದಂಥ ಕಾರಣ ಗ್ಯಾಸ್ ಇರಬೇಕು ಎನ್ನುವಂಥದ್ದು. ಈ ಕಾರಣದಿಂದಾಗಿ ನೀವು ಗ್ಯಾಸ್ ಸಪ್ಲೈ ಏನು ಮಾಡ್ತೀರೋ ನೀವು ಗ್ಯಾಸ್ ಸಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಬೆಂಗಳೂರಿಗೆ ಮಾತ್ರ ವಂಚನೆ ಆಗಬಾರ್ದು, ಮೋಸ ಆಗಬಾರ್ದು. ಎಲ್ಲಿ ಗ್ಯಾಸ್ ಸಿಲಿಂಡರ್ಗಳಿಲ್ವೋ ಅಲ್ಲಿ ಗ್ಯಾಸ್ಗಳನ್ನು ಕೊಡಲೇಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕಂಪನಿಗಳಿಗೆ ಸೂಚನೆ ರೂಪದಲ್ಲಿ KH ಮುನಿಯಪ್ಪನವರು ಕೂಡ ಕೊಡ್ತಾರೆ. ಜೊತೆಗೆ ಭರವಸೆಯನ್ನು ಕೊಟ್ಟು ಹೋಟೆಲ್ ಮಾಲೀಕರನ್ನು ವಾಪಸ್ ಕಳಿಸುವಂಥ ಕೆಲಸ ಆಗುತ್ತೆ. ಅದರ ಹೊರತಾಗಿಯೂ ಕೂಡ ಬೆಂಗಳೂರಿನ ಬಹುತೇಕ ಹೋಟೆಲ್ಗಳು ಕ್ಲೋಸ್ ಆಗುವಂಥ ಕೆಲಸ ಆಗ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಸರಿಯಾದ ಗ್ಯಾಸ್ ಪೂರೈಕೆ ಇಲ್ಲದೆ ಇರುವಂಥ ಕಾರಣದಿಂದಾಗಿ ಸದ್ಯಕ್ಕೆ ಗಾಂಧಿನಗರದ IDC ಹೋಟೆಲ್ ಮೊನ್ನೆ 3 ದಿನಗಳಿಂದಲೂ ಕೂಡ ಕ್ಲೋಸ್ ಆಗಿರುವಂಥದ್ದು. ಒಂದೇ ಪ್ರತಿನಿತ್ಯವೂ ಕೂಡ ಗ್ಯಾಸ್ 2-3 ಸಿಲಿಂಡರ್ಗಳು ಬೇಕಾಗಿತ್ತು. ಈ ಕಾರಣದಿಂದಾಗಿ ಇಲ್ಲದೇ ಇರುವಂಥ ಕಾರಣದಿಂದಾಗಿ ಒಂದೇ ಕಾರಣದಿಂದಾಗಿ ಹೇಳ್ಬೋದು, ಗ್ಯಾಸ್ ಇಲ್ಲದಂಥ ಕಾರಣದಿಂದಾಗಿ ಹೋಟೆಲ್ನ ನಾವು ಕ್ಲೋಸ್ ಮಾಡಿದ್ದೀವಿ, ಗ್ರಾಹಕರು ಬರುವಂಥ ಅವಶ್ಯಕತೆ ಇಲ್ಲ, ನಾವು ಯಾವಾಗ ತೆಗಿತೇವೋ ಆಗ ಬರಬಹುದು ಎನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಪತ್ರವನ್ನು ಕೂಡ ಅಲ್ಲಿ ಹಾಕಿರುವಂಥದ್ದು. ಇದರ ಜೊತೆಗೆ ಗ್ಯಾಸ್ಗಳು ಇಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಪರದಾಡ್ತಿರುವಂಥ ಒಂದು ವಿಚಾರ ಹೋಟೆಲ್ ಮಾಲೀಕರ ವಿಚಾರವಾಗಿ ನೋಡೋದಾದರೆ ಅಕ್ರಮವಾಗಿ ಗ್ಯಾಸನ್ನು ಒಳಗಡೆ ಇಟ್ಕೊಂಡು ಇಲ್ಲಿಗಲ್ ರೂಪದಲ್ಲಿ ದಾಸ್ತಾನು ಮಾಡಿಕೊಳ್ಳುವಂಥ ಕೆಲಸ ಬೆಂಗಳೂರಿನಲ್ಲಿ ನಡೀತಿದೆ ಎನ್ನುವಂಥ ನಿಟ್ಟಿನಲ್ಲಿ ಮಾಹಿತಿ ಮೇರೆಗೆ ಪೊಲೀಸ್ ಇಲಾಖೆ ರೈಡ್ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಚೊಕ್ಕಸಂದ್ರ ಸಮೀಪ ಇರುವಂತಹ ಒಂದು ಗ್ಯಾಸ್ ಏಜೆನ್ಸಿ ಅಂದರೆ ಅದರ ಮಾಲೀಕನ ಮೇಲೆ ಜನಾರ್ದನ್ ಎನ್ನುವಂಥ ಮಾಲೀಕನ ಮೇಲೆ FIR ಆಗಿರುವಂಥದ್ದು ಬರೋಬ್ಬರಿ 498 kg ಅಂದರೆ ಬರೋಬ್ಬರಿ 500 kgವರೆಗೂ ಇದ್ದಂಥ ಅಕ್ರಮವಾದಂಥ ಗ್ಯಾಸ್ ಸಿಲಿಂಡರ್ಗಳನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಆಗಿದ್ದು. ಜೊತೆಗೆ ರೈಡ್ ಮಾಡುವಂಥ ಸಂದರ್ಭದಲ್ಲಿ ಅದರ ಲೈಸೆನ್ಸ್ ಕೂಡ ಇಲ್ಲ ಎನ್ನುವಂಥ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಪೊಲೀಸ್ ಇಲಾಖೆಯಿಂದ ಗೊತ್ತಾಗ್ತಾ ಇದೆ. ಈ ಕಾರಣದಿಂದಾಗಿ ಆತನನ್ನು ಅರೆಸ್ಟ್ ಮಾಡುವಂಥ ಕೆಲಸ ಆಗಿದೆ. ಅಕ್ರಮವಾಗಿ ದಾಸ್ತಾನು ಮಾಡಿದಂಥ ಗ್ಯಾಸ್ ಏನು ಸಿಲಿಂಡರ್ಗಳಿದ್ದಾವೆ ಅವೆಲ್ಲವನ್ನೂ ಕೂಡ ಆ ಒಂದು ಜಾಗವನ್ನು ಕ್ಲೋಸ್ ಮಾಡುವಂಥ ಕೆಲಸ ಆಗಿದೆ, ಲಾಕ್ ಮಾಡುವಂಥ ಕೆಲಸ ಆಗಿದೆ. ಇದ್ರ ಜೊತೆಗೆ ಬೆಂಗಳೂರಿನಲ್ಲಿ ಈಗ ನಡೀತಿರುವಂಥ ಒಂದಷ್ಟು ಹೋಟೆಲ್ಗಳೇನಿದ್ದಾವೋ 2,000, 2,200, 300 ರೂಪಾಯಿ ಇದ್ದಂಥ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ 5,000, 6,000, 7,000 ತಗೊಳ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ 1-2 ಇರುವಂತಹ ಗ್ಯಾಸ್ ಸಿಲಿಂಡರ್ಗಳನ್ನ ಇಟ್ಕೊಂಡು ಹೋಟೆಲ್ ಏನು ನಡೆಸ್ತಾ ಇದ್ದಾರೋ ಹೋಟೆಲ್ ನಡೆಸ್ತಾ ಇರುವಂತಹ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಜೊತೆಗೆ ಗ್ಯಾಸ್ ದರ ಏರಿಕೆ ಆಗಿದೆ ಎನ್ನುವಂಥ ಹಿನ್ನೆಲೆಯನ್ನು ಇಟ್ಕೊಂಡು 70 ರೂಪಾಯಿ 80 ರೂಪಾಯಿ ಹೆಚ್ಚುವರಿ ಗ್ರಾಹಕರ ಬಳಿ ಹಣವನ್ನು ವಸೂಲಿ ಮಾಡುವಂಥ ಕೆಲಸ ಹೋಟೆಲ್ ಮಾಲೀಕರು ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸದ್ಯಕ್ಕೆ 300 ರೂಪಾಯಿ ತಿಂಡಿ ಊಟ ತಿಂದಂಥ ಒಬ್ಬ ಗ್ರಾಹಕನಿಗೆ ಬರೋಬ್ಬರಿ 90 ರೂಪಾಯಿ ಗ್ಯಾಸ್ ಬಿಲ್ಲನ್ನೇ ಆ ಬಿಲ್ಲನ್ನು ಮೆನ್ಷನ್ ಮಾಡುವಂಥ ಕೆಲಸ ಸದ್ಯಕ್ಕೆ ಹೋಟೆಲ್ ಮಾಲೀಕರು ಮಾಡ್ತಾ ಇರುವಂಥದ್ದು. ಈ ಮೂಲಕವಾಗಿ ಒಂದು ಕಡೆ ಗ್ಯಾಸ್ ಇಲ್ಲ ಎನ್ನುವಂಥದ್ದು ಒಂದು ಕಡೆ ಆದರೆ ತೆಗೆದು ಊಟವನ್ನು ಬಡಿಸುವಂಥ ಊಟವನ್ನು ಸೇವೆ ರೂಪದಲ್ಲಿ ಕೊಡ್ತಿರುವಂಥ ಹೋಟೆಲ್ ಮಾಲೀಕರು ಗ್ರಾಹಕರ ಬಳಿ ಗ್ಯಾಸ್ ಇಲ್ಲ ಎನ್ನುವಂಥ ನೆಪ ಹೇಳ್ಕೊಂಡು ಡಬಲ್ ತ್ರಿಬಲ್ ರೂಪದಲ್ಲಿ ಹಣವನ್ನು ವಸೂಲಿ ಮಾಡ್ತಿರುವಂಥದ್ದು ಕೂಡ ಇದೀಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಈ ಮೂಲಕವಾಗಿ ಗ್ಯಾಸ್ ಇಲ್ಲ ಎನ್ನುವಂಥದ್ದು ಒಂದು ಕಡೆ ಆದರೆ ಹೋಟೆಲ್ಗಳು ಇರುವಂತಹ ಹೋಟೆಲ್ಗಳಲ್ಲಿ ಡಬಲ್ ತ್ರಿಬಲ್ ರೂಪದಲ್ಲಿ ಗ್ರಾಹಕರ ಬಳಿ ಹಣ ವಸೂಲಿ ಮಾಡ್ತಿರುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈ ಒಂದು ಕಾರಣಕ್ಕಾಗಿ ಸರ್ಕಾರ ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತದೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.